ಇನ್ನು ನೀವು ಬಂಗಾರದ ಗಣಿ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗದಿದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನ್ ಅನ್ನು ಕ್ಲಿಕ್ ಮಾಡಿ ಹಾಗೂ ದಿನನಿತ್ಯದ ಅಪ್ಡೇಟ್ಸ್ಗಳಿಗಾಗಿ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ. ಶಹಾಪುರ ತಾಲೂಕು ವ್ಯಾಪ್ತಿಯಲ್ಲಿ ಬರುವ ಸಮಾಜ ಕಲ್ಯಾಣ ಇಲಾಖೆ ಅಡಿಯಲ್ಲಿರುವ ಸರ್ಕಾರಿ ಮೆಟ್ರಿಕ್ ನಂತರ ಬಾಲಕರ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡ ವಸತಿ ನಿಲಯದಲ್ಲಿ ಅಡಿಗೆ ಕೋಣೆ ಶೌಚಾಲಯ ಸ್ವಚ್ಛತೆ ಮಾಡಲು ಮನವಿ ಮಾಡಿಕೊಂಡರೂ ಸಹ ಇನ್ನೂವರೆಗೂ ಸ್ವಚ್ಛತೆ ಮಾಡದೆ ನಿರ್ಲಕ್ಷ್ಯ ತೋರುತ್ತಿರುವ ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿಗಳಾದ ರಾವುತಪ್ಪ ಅವರನ್ನು ಕೂಡಲೇ ಸೇವೆಯಿಂದ ಅಮಾನತು ಮಾಡಿ ಎಂದು ವಿದ್ಯಾರ್ಥಿಗಳು ಆಗ್ರಹಿಸಿ ಪ್ರತಿಭಟನೆ ಮಾಡುವ ಮೂಲಕ ಜಿಲ್ಲಾ ಸಮಾಜ ಕಲ್ಯಾಣ ಅಧಿಕಾರಿಗಳಿಗೆ ಮನವಿ ಸಲ್ಲಿಸಿದರು. ಇನ್ನು ಈ ಸಂದರ್ಭದಲ್ಲಿ ಮಾತನಾಡಿದ ಸರ್ ಎಂ ವಿಶ್ವೇಶ್ವರಯ್ಯ, ಕಟ್ಟಡ ಕಾರ್ಮಿಕ ಸಂಘದ ಅಧ್ಯಕ್ಷರಾದ ಪ್ರದೀಪ್ ಅಣಬಿ ಅವರು ಸಮಾಜ ಕಲ್ಯಾಣ ಅಧಿಕಾರಿಗಳ ಮೇಲೆ ಈಗಾಗಲೇ ಸಾಕಷ್ಟು ಭ್ರಷ್ಟಾಚಾರ ಆರೋಪ ಕೇಳಿ ಬಂದಿದ್ದು, ಇವರನ್ನು ಕೂಡಲೇ ಬೇರೆ ಕಡೆ ಎತ್ತಂಗಡಿ ಮಾಡಲು ಆಗ್ರಹಿಸಿದರು. ಬಾರಿ ಸ್ವಚ್ಛ ಮಾಡ್ತಾರ ಅವ್ರಿಬ್ರು ಸೇರ್ಗೆ. ನಾವ್ ಹಾಸ್ಟೆಲ್ ಬಂದ ನೋಡಕೈತಿ, ಮಾಡೋದ್ ನೋಡ್ಲಿಲ್ಲ, ಮನೆ ಮಾಡಿಸ್ಕೊಂತಾರ. 3 ವರ್ಷ ಐತ್ರಿ ನಾವ್ ಹಾಸ್ಟೆಲ್ ಬಿಟ್ಟು ಹೊರಗೆ ಹೋಗಿಲ್ಲ. ಯಾವಾಗ ಮಾಡಿಸಿರಿ ಗಲೀಜೈತಿ ಎಲ್ಲ 3 ಅದೇ ತರ 3 ಹಂಗೆ ಅವ್ರಿ ಸರ್. ಅದಂತ್ರ ಗೊಬ್ಬ ನಾರಾಕೈತ್ರ ಮ್ಯಾಗಿನ ನೀವು ನೀರು ತುಂಬ್ಯಾರ ನೋಡ್ರಿ. ಈಗ ನಾ ಬೆಳಗ್ಗೆ ಮಾಡಕ್ ಕಾಲಿದ್ದವ್ರಿ. ಅಶೋಕಣ್ಣ ಕುಡ್ ಪ್ರಾಬ್ಲಮ್ ಇತ್ತು. ಗಣೇಶ್ ಸರ್ ಫೋನ್ ಹಚ್ಚಿರ ಫೋನ್ ಪಿಕ್ ಮಾಡಿ ದೊಡ್ಡ 20 ಸತಿ ಹಚ್ಚಿನ್ರಿ ಸರ್. ನೈಟ್ ಫ್ಯಾನ್ ಇಲ್ಲ ಅಂದ್ರ ಫ್ಯಾನ್ ಜಾಸ್ತಿ ಸಲ ಹಚ್ಚಿರಿ ಯಾರಿಗೆ ಹೇಳ್ಬೇಕಂತ ನಮಗ್ ಕೇಳ್ತಾರ್ರಿ. ಮತ್ತೆ ಫೋನ್ ಹಚ್ಚಬಾರ್ದಂತ್ರಿ. ಮತ್ತೆ ನಾವು ಇಲ್ಲೇ ಇದು ಮಾಡ್ಬೇಕಂತ್ರಿ. ಫೋನ್ ಹಚ್ಚಿ ಸ್ವಿಚ್ ಆಫ್ ಮಾಡ್ತಾರೆ. ಒಂದ್ ಗಾಡಿ ಮೇಲೆ ಎಷ್ಟು ಬಿದ್ರೆ ನಮ್ಮ ಮೇಲೆ ಅಂತ್ರಿ ಅದು. ಏನ್ ಅಳ್ಳು ಬಂದ್ರಿ? ಅಳ್ಳು ಬಂದ್ರು ಸರ್. ಇಲ್ಲಿ ಅಳ್ಳು ಕಡ್ದೇನ್ರಿ, ಅಳ್ಳು ಬೇನೆ ಆಗಿದ್ರಿ ಸರ್. ನನಗ ಬರೀ ಸರ್ ಯಾಕೆ ಹಿಂಗ್ ಮಾಡ್ಸಕತ್ರಿ? ಮಧ್ಯಾಹ್ನ ಚಪಾತಿಗಳು ಕರೆಕ್ಟ್ ಆಗಿ ಮಾಡ್ಸಿಲ್ಲ, ದಪ್ಪ ಆಗ್ಯಾವ್ರಿ ಸರ್. ರೊಟ್ಟಿಗಳು ಕರೆಕ್ಟ್ ಆಗಿಲ್ಲ, ಅಳ್ಳು ಬಂದ್ರ ಕ್ಲೀನ್ ಮಾಡ್ಸಂತ ಹೇಳಿದ್ರಿ. ಅಷ್ಟೇ ಅಲ್ಲದೆ ಸರ್ 4 ದಿನದ ಮುಂಚೆ ರೀ ಚಪಾತಿಯಾಗ ಕೂದಲ ಬಂದಿತ್ರಿ. ಅಷ್ಟ್ ಹೇಳಿದ್ರಿ. ಹೇಳಕ್ ಫೋನ್ ಹಚ್ಚಿದ್ರಿ ಸರ್, ಫೋನ್ ಪಿಕ್ ಮಾಡಿಲ್ರಿ. ದೊಡ್ಡ 20 ಸತಿ ಫೋನ್ ಹಚ್ಚಿನ್ರಿ. ಈಗ ಸರ್ ಹಿಟ್ಟಿನಾಗ ಹುಳ ಬರ್ತಾವ್ರಿ. ಅವು ಕ್ಲೀನ್ ಮಾಡ್ಸಲ್ರಿ. ಅಡಿಗಾರಿ ಕೇಳ್ರಿ, ಅವ್ರು ಚೊಲ ಇಲ್ಲ ಅಂತ ಹೇಳ್ತಾರೆ, ಇವ್ರು ಚೊಲ ಕೊಡಿಸ್ನಿ ಅಂತ ಹೇಳ್ತಾರ. ಸರ್ ಬರ್ರಿ ಹೇಳ್ಬರ್ರಿ, ಎಲ್ಲಿ ಸರ್ ಹಿಟ್ಟಿನಾಗ ಏನ್ ಪ್ರಾಬ್ಲಮ್ ಆದ್ರೆ? ಯಾವ್ದು ಇಲ್ಲ. ನಿನ್ನೆ ಅದು ಗಿರಣಿ ಚೇಂಜ್ ಮಾಡ್ಸಿದ್ವಿ ನಾವು. ನಿನ್ನೆ ಗಿರಣಿ ಚೇಂಜ್ ಆಗಿದೆ, ಅವ್ರ ಚೇಂಜ್ ಆಗಿದೆ. ನೀವಂತ್ರಲ್ಲಿ ಯಾಕೆ ದಪ್ಪ ಮಾಡ್ರಿ ಅಂದ್ರೆ ಮತ್ತೆ ಇದು ಸರಿ ಇಲ್ಲ ಅಂತ ಹೇಳ್ತೀರಿ ನೀವೆಲ್ಲ. ಒಂದ್ ಟೈಮ್ ಅಲ್ಲ, ನೀವು ಪ್ರತಿದಿನ ಹಂಗೆ ಮಾಡ್ತೀರಿ. ಒಂದ್ ಟೈಮ್ ಅಲ್ಲ, ಪ್ರತಿದಿನ ಯಾಕೆ ಹಿಂಗ್ ಮಾಡಿದ್ರೆ ಸರಿ ಇಲ್ಲಪ್ಪ ಇತ್ತು ಅಂತ ಹೇಳ್ತೀರಿ ನೀವು. ಅಲ್ಲ ನೀವೇ ಯಾಕೆ ದಪ್ಪ ಮಾಡಿದ್ರೆ ಇದು ಸರಿ ಇಲ್ಲ ಅಂತ ಹೇಳ್ತೀರಿ. ಹೇಳ್ಬೇಕು ಮತ್ತೆ ಜಲ್ದಿ ಡೋರಲ್ಲಿ ಸರ್ ನನ್ನ ಹೆಸರು ಬಂದ್ಬಿಟ್ಟು ಮಹೇಂದ್ರ ಪ್ರಸಾದ್ ಅಂತೇಳಿ.
ಅವರು ಬಂದಿದ್ರು. ನಾವು ಹುಡುಗರೆಲ್ಲ ಸೇರಿ ಹಾಸ್ಟೆಲ್ ಹುಡುಗರೆಲ್ಲ ಸೇರಿ ಸಮಸ್ಯೆ ಅದಂತೇಳಿ ಹಾಸ್ಟೆಲ್ ಊಟ ಬಂದ್ ಮಾಡಿಸಿದ್ವಿ. ಸೊ ಇವತ್ತು ಅವ್ರು ಬಂದ್ ಕೇಸಿಂದ ನಮ್ಮ ಸಮಸ್ಯೆಗಳೆಲ್ಲ ಅವ್ರ ಹತ್ರ ಹೇಳ್ಕೊಂಡಿದ್ವಿ. ಮೊದಲೇ ಜೂನ್ ಲಾಸ್ಟ್ ವೀಕ್ ಅಂತ ಅವ್ರು ಬರ್ಕೊಂಡೋಗಿ ಏನು ಕೆಲಸನೇ ಮಾಡಿಲ್ಲ. ರಾವತ್ ಅದು ತಾಲೂಕು ಆಫೀಸರು ವಿತ್ ವಾರ್ಡನ್ ಅವರು ಏನು ಕೆಲಸ ಮಾಡಿಲ್ಲ. ನಮ್ಮ ಎಲ್ಲ ಸಮಸ್ಯೆಗಳು ಹೇಳಿದ್ರು ಅವರು ಅವ್ರ ಮ್ಯಾಗೆ ಆ್ಯಕ್ಷನ್ ತೊಗೊತೀವಿ ಅಂತ ಹೇಳಿದ್ರು. ಸಮಸ್ಯೆ ಹೋಗಿ ಫಸ್ಟಾಗಿ ಹೇಳ್ಬೇಕಂದ್ರೆ ಫಸ್ಟಾಗಿ ನಮ್ಮಲ್ಲಿರ್ತಕ್ಕಂಥ ಹಾಸ್ಟೆಲ್ ಸ್ವಚ್ಛತೆ ಮೊದಲು, ಸೆಕೆಂಡ್ನೇದಾಗಿ ಊಟದ ಪ್ರಾಬ್ಲಮ್ಮು, ಮೂರನೇದಾಗಿ ಗ್ರಂಥಾಲಯ ಅಂತ ವ್ಯವಸ್ಥೆನೇ ಇಲ್ಲ. ನಾವು ಹಾಸ್ಟೆಲಲ್ಲಿ ಇಂಗ್ಲೀಷನ್ ಆಗಿರ್ತಕ್ಕಂಥ ಹಾಸ್ಟೆಲ್ ಅವಾಗ್ಲೇಸಿಂದ ಆದ್ರೂ ಗ್ರಂಥಾಲಯ ವ್ಯವಸ್ಥೆನೇ ಇಲ್ಲ. ಮತ್ತು ಇನ್ನೊಂದು ಕ್ರೀಡಾ ಸಾಮಗ್ರಿಗಳ ವ್ಯವಸ್ಥೆನೇ ಇಲ್ಲ. ಇಲ್ಲಿ ಗ್ರೌಂಡಿನ ಒಂದು ಸ್ವಚ್ಛತೆನ ನಮ್ಗೆ ಭಾಳ ಹದಗೆಟ್ಟೋಗಿದೆ. ಮತ್ತು ಸುತ್ತಮುತ್ತ ಸೊಳ್ಳೆಗಳ ಕಾಟ. ಮತ್ತು ಮೊನ್ನೆ ನಮ್ಮ ಸ್ನೇಹಿತನಾಗಿರ್ತಕ್ಕಂಥ ರಮೇಶ್ ಅವರು ಫುಡ್ ಪಾಯ್ಸನ್ ಆಗಿ ವಾಮಿಟ್ ಮಾಡ್ಕೊಂಡು ನಮ್ಮ ರೂಮ್ ಹತ್ರ ಮಲ್ಕೊಂಡ್ರು. ವಾರ್ಡನ್ ಅವ್ರಿಗೆ ಫೋನ್ ಮಾಡಿದ್ರು, ಅವ್ರು ಏನು ರೆಸ್ಪಾನ್ಸ್ ಮಾಡಲ್ಲ. ಮತ್ತು ಬಾತ್ರೂಮ್ ಅಂತ ಫುಲ್ಲು ಹೊಲಸಾಗ್ಬಿಟ್ಟಿದೆ. ಮತ್ತು ಮೇಲಂತ್ರ ಸಿಂಟ್ಯಾಕ್ಗಳಂತ್ರ ಫುಲ್ಲು ಪಾಚೆಗಟ್ಟ ಎಲ್ಲ ಅವೇ ನೀರು ನಾವು ಫಿಲ್ಟ್ರ್ ಮಾಡ್ಕೊಂಡು ಕುಡಿಬೇಕು. ಮತ್ತಿಲ್ಲ ಎಲ್ಲನ ನೈಟ್ ಎಲ್ಲೇನು ತಿರ್ಗಾಡ್ಬೇಕಂಗೆ ಊಟ ಮಾಡಿ ಸಾಯಂಕಾಲ ಅವುಗಳು ಬರ್ತವೆ ಇಲ್ಲಿ. ಈಗ ನಿಮ್ಗೆ ಅಧಿಕಾರಿಗಳು ಏನು ಆಶ್ವಾಸನೆ ಕೊಟ್ರಪ್ಪ? ಅಧಿಕಾರಿಗಳು ಬಂದ ಕೇಸಿ ನಾವೆಲ್ಲ ಅವ್ರ ಮ್ಯಾಗೆ ಆ್ಯಕ್ಷನ್ ತೊಗೊತೀವಿ ಅಂತ ಹೇಳ್ರಿ. ಮೊನ್ನೆ ಒಂದು ಈಗ 4ನೇ ಸರಿ ಐತ್ರಿ. ಮೊನ್ನೆ ರೀಸೆಂಟ್ಲಿ ಒಂದು ತಿಂಗಳಿಂದ ಅಂದ್ರೆ ತಾಲೂಕು ದಂಡಾಧಿಕಾರಿಗಳ ಹತ್ರನೂ ಮನವಿ ಸಲ್ಲಿಸಿದ್ವಿ. ಅವರು ನಮ್ಮ ಹತ್ರ ಏನು ರೆಸ್ಪಾನ್ಸ್ ಮಾಡಿಲ್ರಿ. ಇವತ್ತು ನಾವು ಬಯಲಿಗೆ ಹೇಳ್ಬೇಕಾಯ್ತು ರೀ. ನಿನ್ನ ಹೆಸರು? ಮಹೇಂದ್ರ ಪ್ರಸಾದ್ ಅಂತೇಳಿ.